ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಕೌಂಟೆನ್ಸಿಯಲ್ಲಿ 2ನೇ ಚಾಪ್ಟರ್, ಈ ಒಂದು ಚಾಪ್ಟರ್ನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ ಸ್ಯಾಕ್ರಿಫೈಸ್ ರೇಷಿಯೋ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಇದಕ್ಕೆ ಸಂಬಂಧಪಟ್ಟ ಒಂದೆರಡು ಪ್ರಾಬ್ಲಮ್ಗಳನ್ನು ಸಹ ಸಾಲ್ವ್ ಮಾಡ್ತೀನಿ. ಬನ್ನಿ ನೋಡೋಣ ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಏನು ಮತ್ತು ಈ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ ನೋಡಿ. ಈಗ ನೀವು ಸ್ಯಾಕ್ರಿಫೈಸ್ ರೇಷಿಯೋ ಮೀನಿಂಗ್ ನೋಡ್ತಾ ಇದ್ದೀರಾ. ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಇಟ್ ರೆಫರ್ಸ್ ಟು ರೇಟ್ ಆಫ್ ಪ್ರಾಫಿಟ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್ ಟುವರ್ಡ್ಸ್ ನ್ಯೂ ಪಾರ್ಟ್ನರ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್. ಇದು ಸ್ಯಾಕ್ರಿಫೈಸ್ ರೇಷಿಯೋ ಮೀನಿಂಗ್ ಆಗುತ್ತೆ. ಈ ಮೀನಿಂಗ್ ನಿಮಗೆ 2 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ಈ ಮೀನಿಂಗ್ ಅನ್ನು ನಾನು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ಎ ಮತ್ತೆ ಬಿ ಅಂತ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಇಲ್ಲಿ ಏನಾದರೂ ಬಿಸ್ನೆಸ್ ಅಲ್ಲಿ 300 ರೂಪೀಸ್ ಪ್ರಾಫಿಟ್ ಬಂದರೆ ಎ 150 ರೂಪೀಸ್ ತಗೋತಾ ಇದ್ದಾನೆ, ಬಿ 150 ರೂಪೀಸ್ ತಗೋತಾ ಇದ್ದಾನೆ ಅಂತ ಅಂದುಕೊಳ್ಳಿ. ಇದು ಇವರಿಬ್ಬರೇ ಇದ್ದಾಗ, ಎ ಮತ್ತೆ ಬಿ ಇಬ್ಬರು ಇದ್ದಾಗ ಎಗೆ 150 ರೂಪೀಸ್ ಸಿಗ್ತಾ ಇತ್ತು, ಬಿಗೆ 150 ರೂಪೀಸ್ ಸಿಗ್ತಾ ಇತ್ತು. ಈಗ ಏನು ಮಾಡ್ತಾರೆ ಅಂದರೆ ಎ ಮತ್ತು ಬಿ ಇವರು ಸಿ ಅನ್ನೋ ಹೊಸ ಪಾರ್ಟ್ನರ್ನ ಬಿಸ್ನೆಸ್ಗೆ ಸೇರಿಸ್ಕೋತಾ ಇದ್ದಾರೆ. ಈಗ ಇದೇ ಬಿಸ್ನೆಸ್ ಅಲ್ಲಿ 300 ರೂಪೀಸ್ ಪ್ರಾಫಿಟ್ ಬಂತು ಅಂದರೆ ಎಗೆ ಎಷ್ಟು ಸಿಗುತ್ತೆ? ಎಲ್ಲರೂ ಸಮನಾಗಿ ಪ್ರಾಫಿಟನ್ನು ಹಂಚ್ಕೋತಾರೆ ಅಂತ ಅಂದ್ಕೊಳ್ಳಿ. ಎಗೆ 100 ರೂಪೀಸ್ ಸಿಗುತ್ತೆ, ಬಿಗೆ 100 ರೂಪೀಸ್ ಸಿಗುತ್ತೆ, ಸಿಗೆ 100 ರೂಪೀಸ್ ಸಿಗುತ್ತೆ. ಈಗ ಈ ಎರಡೂ ಸಿಚುವೇಶನ್ ನೋಡಿ. ಮೊದಲು ಎಗೆ ಎಷ್ಟು ಸಿಗ್ತಾ ಇತ್ತು? 150 ರೂಪಾಯಿ ಸಿಗ್ತಾ ಇತ್ತು. ಈಗ ಎಷ್ಟು ಸಿಗ್ತಾ ಇದೆ? 100 ರೂಪಾಯಿ ಸಿಗ್ತಾ ಇದೆ. ಎ ಎಷ್ಟನ್ನ ತ್ಯಾಗ ಮಾಡ್ತಾ ಇದ್ದಾನೆ, ಎಷ್ಟನ್ನ ಕಳ್ಕೊತಾ ಇದ್ದಾನೆ? 50 ರೂಪಾಯಿಯನ್ನ ಕಳ್ಕೊತಾ ಇದ್ದಾನೆ. ಅದೇ ರೀತಿ ಬಿ ನೋಡಿ, ಬಿಗೆ ಮೊದಲು ಎಷ್ಟು ಸಿಗ್ತಾ ಇತ್ತು? ಇಬ್ಬರೇ ಇದ್ದಾಗ 150 ಸಿಗ್ತಾ ಇತ್ತು. ಹೊಸ ಪಾರ್ಟ್ನರ್ ಬಂದ ಮೇಲೆ ಬಿಗೆ ಎಷ್ಟು ಸಿಗ್ತಾ ಇದೆ? 100 ರೂಪಾಯಿ ಸಿಗ್ತಾ ಇದೆ. ಬಿಯು ಕೂಡ ತನ್ನ ಪ್ರಾಫಿಟ್ನಲ್ಲಿ 50 ರೂಪಾಯಿನ ಬಿಟ್ಟು ಕೊಡ್ತಾ ಇದ್ದಾನೆ, ತ್ಯಾಗ ಮಾಡ್ತಾ ಇದ್ದಾನೆ. ನಾವೇನು ಇಲ್ಲಿ ಎ ಮತ್ತು ಬಿ ತ್ಯಾಗ ಮಾಡಿದಾರಲ್ವಾ, ಇದನ್ನೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರೆಯೋದು. ಇಲ್ಲಿ ಎ ಎಷ್ಟು ಬಿಟ್ಕೊಡ್ತಾ ಇದ್ದಾನೆ? 50 ರೂಪಾಯಿ. ಬಿ ಎಷ್ಟು ಬಿಟ್ಕೊಡ್ತಾ ಇದ್ದಾನೆ? 50 ರೂಪಾಯಿ. ಇವರಿಬ್ಬರು ಏನು ಬಿಟ್ಕೊಡ್ತಾರೋ ಅದೇ ಸಿಗೆ ಸಿಗ್ತಾ ಇರೋದು. ಇಲ್ಲಿ ಸ್ಯಾಕ್ರಿಫೈಸ್ ಯಾರು ಮಾಡ್ತಾರೆ? ಎ ಮತ್ತು ಬಿ. ಎ ಮತ್ತು ಬಿ ಅನ್ನು ನಾವೇನಂತ ಕರಿತೀವಿ? ಎ ಮತ್ತು ಬಿ ಅನ್ನು ನಾವು ಓಲ್ಡ್ ಪಾರ್ಟ್ನರ್ಸ್ ಅಂತ ಕರಿತೀವಿ. ಇವರಿಬ್ರು ಓಲ್ಡ್ ಪಾರ್ಟ್ನರ್. ಹಾಗಾದ್ರೆ ಸಿ ಅಂದ್ರೆ ಯಾರು? ಸಿ ಅನ್ನು ನಾವೇನಂತ ಕರಿತೀವಿ? ಸಿ ಅನ್ನ ನ್ಯೂ ಪಾರ್ಟ್ನರ್ ಅಂತ ಕರಿತೀವಿ. ನ್ಯೂ ಪಾರ್ಟ್ನರ್. ಇದು ನಿಮ್ಗೆ ಗೊತ್ತಿರ್ಲಿ. ಸ್ಯಾಕ್ರಿಫೈಸ್ ಯಾರು ಮಾಡೋದು? ಓಲ್ಡ್ ಪಾರ್ಟ್ನರ್ ಮಾಡ್ತಾರೆ. ಸ್ಯಾಕ್ರಿಫೈಸ್ ಯಾರಿಗೆ ಮಾಡ್ತಾರೆ? ನ್ಯೂ ಪಾರ್ಟ್ನರ್ಗೆ. ಈಗ ಮೀನಿಂಗ್ ಅನ್ನು ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನು? ಸ್ಯಾಕ್ರಿಫೈಸ್ ರೇಷಿಯೋ ರೆಫರ್ಸ್ ಟು ರೇಟ್ ಆಫ್ ಪ್ರಾಫಿಟ್. ಇದನ್ನ ರೇಟ್ ಆಫ್ ಪ್ರಾಫಿಟ್. ಇವನು 50 ರೂಪಾಯಿ, ಇವನು 50 ರೂಪಾಯಿ ಬಿಟ್ಕೊಟ್ಟಿದ್ದಾನೆ ಅಂದ್ರೆ ಇವನು ಒಂದು ಭಾಗ, ಇವನು ಒಂದು ಭಾಗ ಬಿಟ್ಕೊಟ್ಟಿದ್ದಾನೆ. ರೇಟ್ ಆಫ್ ಪ್ರಾಫಿಟ್ ಯಾರು ಬಿಟ್ಕೊಟ್ಟಿರೋದು? ಓಲ್ಡ್ ಪಾರ್ಟ್ನರ್. ರೇಟ್ ಆಫ್ ಪ್ರಾಫಿಟ್ ಸ್ಯಾಕ್ರಿಫೈಸ್ ಬೈ ಓಲ್ಡ್ ಪಾರ್ಟ್ನರ್ಸ್. ಯಾರಿಗೆ? ಟುವರ್ಡ್ಸ್ ನ್ಯೂ ಪಾರ್ಟ್ನರ್. ಯಾವ ಸಂದರ್ಭದಲ್ಲಿ? ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಸೊ ಈಗ ನೋಡಿ, ಮೀನಿಂಗ್ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇಟ್ ರೆಫರ್ಸ್ ಟು ರೇಟ್ ಆಫ್ ಪ್ರಾಫಿಟ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್ ಟುವರ್ಡ್ಸ್ ನ್ಯೂ ಪಾರ್ಟ್ನರ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್. ಸೊ ಈಗ ಮೀನಿಂಗ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ 1 ಮಾರ್ಕ್ಸ್ಗೆ ಸ್ಯಾಕ್ರಿಫೈಸ್ ರೇಷಿಯೋದು ಫಾರ್ಮುಲಾ ಕೇಳ್ತಾರೆ. ಫಾರ್ಮುಲಾ ಇಲ್ಲಿ ಮುಂದಿನ ಚಾಪ್ಟರ್ ಅಲ್ಲಿ ಗೇನ್ ರೇಷಿಯೋ ಅಂತ ಬರುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ಸ್ಯಾಕ್ರಿಫೈಸ್ ರೇಷಿಯೋ ಮತ್ತೆ ಗೇನ್ ರೇಷಿಯೋ ಫಾರ್ಮುಲಾ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ. ಆಯ್ತಾ? ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಈ ಉದಾಹರಣೆಯಲ್ಲೇ ನಿಮ್ಗೆ ಗೊತ್ತಾಗತ್ತೆ ನೋಡಿ. ಎಗೆ ಮೊದಲು ಎಷ್ಟು ಸಿಗ್ತಾ ಇತ್ತು? 150. ಈಗ ಎಷ್ಟು ಸಿಗ್ತಾ ಇದೆ? 100 ರೂಪಾಯಿ ಸಿಗ್ತಾ ಇದೆ. ಎಷ್ಟು ಬಿಟ್ಕೊಡ್ತಾ ಇದ್ದಾನೆ? 50 ರೂಪಾಯಿ ಬಿಟ್ಕೊಡ್ತಾ ಇದ್ದಾನೆ. ಈ 50 ರೂಪಾಯಿ ಹೇಗೆ ಬಂತು? 150ರಲ್ಲಿ 100ಅನ್ನ ಕಳೆದಿದ್ದಕ್ಕೆ, ಮೈನಸ್ ಮಾಡಿದ್ದಕ್ಕೆ 50 ರೂಪಾಯಿ ಬಂತು. ಈ 150ಅನ್ನು ನಾವೇನಂತ ಕರಿತೀವಿ? ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಈಗ ಸಿಗ್ತಾ ಇದೆಯಲ್ವಾ 100 ರೂಪಾಯಿ, ಇದನ್ನು ನಾವೇನಂತ ಕರಿತೀವಿ? ನ್ಯೂ ರೇಷಿಯೋ ಅಂತ ಕರಿತೀವಿ. 50 ರೂಪಾಯಿ ಬಿಟ್ಕೊಟ್ನಲ್ವಾ, ಇದನ್ನೇ ನಾವೇನಂತ ಕರಿತೀವಿ? ಸ್ಯಾಕ್ರಿಫೈಸ್ ರೇಷಿಯೋ. ಅಂದ್ರೆ ಒಂದು ಭಾಗ ಇವನು ಸ್ಯಾಕ್ರಿಫೈಸ್ ಮಾಡಿದ್ದಾನೆ, ಇಬ್ರು ಸಮನಾಗಿ ಸ್ಯಾಕ್ರಿಫೈಸ್ ಮಾಡಿದ್ದಾರೆ 1:1. ಇದೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಅನ್ಕೊಳ್ಳಿ. ಈಗ ನಮಗೆ ಇದು ಹೇಗೆ ಸಿಕ್ತು? ಓಲ್ಡ್ ರೇಷಿಯೋನಲ್ಲಿ ನ್ಯೂ ರೇಷಿಯೋನ ಮೈನಸ್ ಮಾಡಿದ್ದಕ್ಕೆ ಸ್ಯಾಕ್ರಿಫೈಸ್ ರೇಷಿಯೋ ಸಿಕ್ಕಿದೆ. ಫಾರ್ಮುಲಾ ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋದು ಇಲ್ಲಿ ಬರ್ದಿರ್ತೀನಿ ಫಾರ್ಮುಲಾ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ minus
ನ್ಯೂ ರೇಷಿಯೋ. ಇದು ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ. 1 ಅಂಕಕ್ಕೆ 1 ಮಾರ್ಕ್ಸ್ಗೆ ಈ ಫಾರ್ಮುಲಾವನ್ನ ಕೇಳ್ತಾರೆ, ಹಾಗಾಗಿ ನೋಡ್ಕೊಳ್ಳಿ. ಸೊ ಈ ಒಂದು ಸಿಚುವೇಶನ್ ನೆನಪು ಮಾಡ್ಕೊಳ್ಳಿ. ಹೇಗೆ ಮೊದಲು 150 ಸಿಗ್ತಾ ಇತ್ತು, ಈಗ 100 ರೂಪಾಯಿ ಸಿಗ್ತಾ ಇದೆ. 50 ರೂಪಾಯಿ ಬಿಟ್ಕೊಟ್ಟಿದ್ದಾನೆ. 150ರಲ್ಲಿ 100 ಹೋದ್ರೆ 50 ರೂಪಾಯಿ. ಹಳೆ ರೇಷಿಯೋ ಮೈನಸ್ ಹೊಸ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಸಿಚುವೇಶನ್ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಫಾರ್ಮುಲಾನ ಬೈ ಹಾರ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ, ಕನ್ಫ್ಯೂಸ್ ಆಗೋದಿಲ್ಲ. ಸೊ ಈಗ ಸ್ಯಾಕ್ರಿಫೈಸ್ ರೇಷಿಯೋಗೆ ಸಂಬಂಧಪಟ್ಟಂತೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಬನ್ನಿ. ಪ್ರಾಬ್ಲಮ್ ನೋಡಿ ಹೀಗಿದೆ. ದಿನೇಶ್ ಅಂಡ್ ಮಹೇಶ್ ಆರ್ ಪಾರ್ಟ್ನರ್ಸ್ sharing profits and losses in the ratio of 3:2. They admit Ramesh into business and the new ratio was agreed to be 5:4:3. Calculate sacrifice ratio. ಇಲ್ಲಿ sacrifice ratio calculate ಮಾಡಿ ಅಂತ ಕೇಳಿದರೆ ಪ್ರಾಬ್ಲಮ್ ಅನ್ನ ಮೊದಲು ಅನಲೈಸ್ ಮಾಡಿಬಿಡ್ತೀನಿ ನೋಡಿ. ಇಲ್ಲಿ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ದಿನೇಶ್ ಅಂಡ್ ಮಹೇಶ್. ಇಬ್ರು ಪಾರ್ಟ್ನರ್ಸ್ ದಿನೇಶ್ ಮತ್ತೆ ಮಹೇಶ್. ಈ ಇಬ್ರು ಪಾರ್ಟ್ನರ್ ಯಾವ ಪ್ರಮಾಣದಲ್ಲಿ ಪ್ರಾಫಿಟ್ ಅನ್ನು ಶೇರ್ ಮಾಡ್ಕೋತಾ ಇರ್ತಾರೆ? 3:2 ರೇಷಿಯೋನಲ್ಲಿ ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೋತಾ ಇರ್ತಾರೆ. ದೇ ಅಡ್ಮಿಟ್ ರಮೇಶ್ ಇಂಟು ಬಿಸ್ನೆಸ್. ಸೊ ಈಗ ದಿನೇಶ್ ಮಹೇಶ್ ಜೊತೆಗೆ ಯಾರಿದ್ದಾರೆ? ರಮೇಶ್ ಅನ್ನೋ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರಿಸ್ಕೊಂಡಿದ್ದಾರೆ. ಅಂಡ್ ನ್ಯೂ ರೇಷಿಯೋ ವಾಸ್ ಅಗ್ರಿ ಟು ಬಿ 5:4:3. ಹೊಸ ರೇಷಿಯೋ ಅಂದ್ರೆ ಇವನಿಗೆ ದಿನೇಶ್ಗೆ 5, ಮಹೇಶ್ಗೆ 4, ರಮೇಶ್ಗೆ 3 ಪ್ರಾಫಿಟ್ ಅನ್ನ ಕೊಡ್ತಾರೆ. ಇಲ್ಲಿ ಇಷ್ಟು ಇನ್ಫಾರ್ಮೇಶನ್ ಇದೆ. ಈ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬೇಕು? ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ನೀವು ಯಾವುದೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಪ್ರಾಬ್ಲಮ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ 80% ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗಿರುತ್ತೆ. ಈಗ ಇಲ್ಲಿ 3:2 ಕೊಟ್ಟಿದ್ದಾರಲ್ಲ, ಇದನ್ನ ನಾವೇನಂತ ಕರಿತೀವಿ? ಓಲ್ಡ್ ರೇಷಿಯೋ ಅಂತ ಕರಿತೀವಿ. ದಿನೇಶ್ ಮತ್ತೆ ಮಹೇಶ್ ಯಾರೋ ಓಲ್ಡ್ ಪಾರ್ಟ್ನರ್ಸ್. ಈಗ ರಮೇಶ್ ಸೇರಿದ್ಮೇಲೆ 3 ಜನ ಹಂಚ್ಕೋತಾರಲ್ವಾ, ಇದನ್ನ ನಾವೇನಂತ ಕರಿತೀವಿ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ನ್ಯೂ ರೇಷಿಯೋ ಅಂತ ಕರಿತೀವಿ. ಪ್ರಾಬ್ಲಮ್ ಅಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಗೊತ್ತಿದೆ. ಫಾರ್ಮುಲಾ ಏನು? ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ನಾನು ನಿಮಗೆ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೆ, ಸ್ಯಾಕ್ರಿಫೈಸ್ ಯಾರು ಮಾಡೋದು? ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತ. ಸ್ಯಾಕ್ರಿಫೈಸ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ದಿನೇಶ್ ಮತ್ತೆ ಮಹೇಶ್ದು. ಕ್ಯಾಲ್ಕುಲೇಟ್ ಮಾಡೋಣ. ಮೊದಲನೇ ಓಲ್ಡ್ ಪಾರ್ಟ್ನರ್ ಯಾರು? ದಿನೇಶ್. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ದಿನೇಶ್, ಫಾರ್ಮುಲಾ ಗೊತ್ತಿದೆ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಈಗ ದಿನೇಶ್ದು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ದಿನೇಶ್ದು ಓಲ್ಡ್ ರೇಷಿಯೋ ಎಷ್ಟಿದೆ ನೋಡಿ. ದಿನೇಶ್ದು ಓಲ್ಡ್ ರೇಷಿಯೋ 3 ಭಾಗ ಇದೆ, ಆಯ್ತಲ್ವಾ? ಸೊ 3 ಬೈ ಒಟ್ಟು ಎಷ್ಟು ಭಾಗದಲ್ಲಿ 3 ಭಾಗ? 3 + 2 5. 5 ರೂಪಾಯಿಯಲ್ಲಿ 3 ರೂಪಾಯಿ ದಿನೇಶ್ಗೆ ಸಿಗುತ್ತೆ ಅಂತ. ಅಂದ್ರೆ 5ರಲ್ಲಿ 3 ಭಾಗ ದಿನೇಶ್. ಓಲ್ಡ್ ರೇಷಿಯೋ ಬರ್ಕೊಂಡ್ವಿ. ಅದಾದ್ಮೇಲೆ ಏನ್ ಮಾಡ್ಬೇಕು? ಮೈನಸ್. ನೆಕ್ಸ್ಟ್ ಏನಿದೆ? ನ್ಯೂ ರೇಷಿಯೋ ಇದೆ. ನ್ಯೂ ರೇಷಿಯೋ ಎಷ್ಟು ದಿನೇಶ್ದು ನೋಡಿ? 5. ಎಷ್ಟರಲ್ಲಿ 5? 5 + 4 9, 9 + 3 12. ಅಂದ್ರೆ 12 ರೂಪಾಯಿಯಲ್ಲಿ 5 ರೂಪಾಯಿ ಸಿಗುತ್ತೆ ಅಂತ. 12ರಲ್ಲಿ 5. ಇದು ಮೊದಲನೇ ಸ್ಟೆಪ್. ಸೊ ಇದನ್ನ ಬರ್ಕೋಬೇಕಾದ್ರೆ ನೀವು ಕರೆಕ್ಟಾಗಿ ಬರ್ಕೊಳ್ಳಿ. ಉಲ್ಟಾ ಪಲ್ಟಾ ಬರ್ಕೊಂಡ್ರೆ ಅಲ್ಲಿ ಮಾರ್ಕ್ಸ್ ಹೋಗುತ್ತೆ. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡೋದು ತುಂಬಾ ಈಸಿ ನೋಡಿ. ಇದನ್ನ 2-3 ವಿಧಾನದಲ್ಲಿ ಸಾಲ್ವ್ ಮಾಡ್ಬೋದು. ನಾನು ನಿಮ್ಗೆ ಈಸಿಯೆಸ್ಟ್ ಮೆಥಡ್ ಯಾವುದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದನ್ನ ನೀವು LCM ತೆಗೆದು ಸಾಲ್ವ್ ಮಾಡ್ಬೋದು, ಲಾಸಹ ಕಂಡು ಹಿಡಿದು ಮಾಡ್ಬೋದು. ಅಥವಾ ನಿಮ್ಗೆ ಲಾಸಹ ಕಂಡು ಹಿಡಿಯೋದೆಲ್ಲ ಕಷ್ಟ ಆಗುತ್ತೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದ್ದೀರಾ ಅಂದ್ರೆ ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಡಿನಾಮಿನೇಟರ್ ಇದೆಯಲ್ವಾ, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 5 × 12 ಏನಾಗುತ್ತೆ? 5 × 12 ಮಾಡಿದ್ರೆ 60 ಆಗುತ್ತೆ. 60 ಬರ್ಕೊಳ್ಳಿ. 60 ಡಿನಾಮಿನೇಟರ್ ಆಗುತ್ತೆ. ಈಗ ಮೊದಲನೇ ಭಿನ್ನರಾಶಿ ತಗೊಳ್ಳಿ. ಇಲ್ಲಿ ನ್ಯೂಮರೇಟರ್ ಇದೆಯಲ್ವಾ, ಈ ನ್ಯೂಮರೇಟರ್ ಇಂಟು ಎರಡನೇ ಭಿನ್ನರಾಶಿಯ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. 3 × 12 ಎಷ್ಟಾಗುತ್ತೆ? 36 ಆಗುತ್ತೆ. 36 ಬರೀರಿ. ಸೊ ಈಗ ಇಲ್ಲಿ ಏನಿದೆ? ಮೈನಸ್ ಇದೆ. ಇಲ್ಲಿ ಮೈನಸ್ ಅನ್ನ ಬರೀರಿ. ಎರಡನೇ ಭಿನ್ನರಾಶಿಯ ನ್ಯೂಮರೇಟರ್ ತಗೊಳ್ಳಿ, ನ್ಯೂಮರೇಟರ್ ಇಂಟು ಡಿನಾಮಿನೇಟರ್. ಸೊ ಈಗ 5 × 5 ಮಾಡಿದ್ರೆ ಎಷ್ಟಾಗುತ್ತೆ? 5 × 5 =
25 ಆಗುತ್ತೆ. ಇಲ್ಲಿ 25 ಬರೀರಿ. ಈಗ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 36 ಅಲ್ಲಿ 25 ಮೈನಸ್ ಮಾಡಿದ್ರೆ 11 ಬರುತ್ತೆ. 11/60. ಇದು ಮೊದಲನೇ ಪಾರ್ಟ್ನರ್ನ ಸ್ಯಾಕ್ರಿಫೈಸ್ ರೇಷಿಯೋ. ನೋಡಿ ಎಷ್ಟು ಈಸಿ ಆಗಿದೆ. ಈಗ ಎರಡನೇ ಓಲ್ಡ್ ಪಾರ್ಟ್ನರ್ ಇದನ್ನಲ್ವಾ, ಯಾರು? ಮಹೇಶ್. ಮಹೇಶ್ದು ಕೂಡ ಸ್ಯಾಕ್ರಿಫೈಸ್ ರೇಷಿಯೋ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಮಹೇಶ್. ಸೊ ಇಲ್ಲಿ ಮಹೇಶ್ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಗೆ ಬೇಕಾಗಿರೋದು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಇಲ್ಲಿ ಮಹೇಶ್ದು ಓಲ್ಡ್ ರೇಷಿಯೋ ಎಷ್ಟಿದೆ ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಮಹೇಶ್ದು ಓಲ್ಡ್ ರೇಷಿಯೋ ಎಷ್ಟು? 2. ಸೊ ಇಲ್ಲಿ 2/5 ನೋಡಿ. 2 + 3 5. 5 ರೂಪಾಯಿಯಲ್ಲಿ 2 ರೂಪಾಯಿ ಅಂತ ಹಳೆ ರೇಷಿಯೋ. ಮೈನಸ್ ಮಹೇಶ್ದು ನೋಡಿ ನ್ಯೂ ರೇಷಿಯೋ ಬೇಕಲ್ವಾ. ನ್ಯೂ ರೇಷಿಯೋ ಎಷ್ಟಿದೆ ನೋಡಿ, ಇಲ್ಲಿ ನ್ಯೂ ರೇಷಿಯೋ ಇದೆ ನೋಡಿ. ಮಹೇಶ್ದು 4. 4 ಬೈ ಟೋಟಲ್ ಎಷ್ಟು? 12. 4/12. 4/12. ಸೊ ಇದು ಮೊದಲನೇ ಸ್ಟೆಪ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡಬೇಕು ನಾವು? ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. 5 × 12 ಏನಾಗುತ್ತೆ? 5 × 12 ಮಾಡಿದ್ರೆ 60 ಬರುತ್ತೆ. 60 ಏನಾಗುತ್ತೆ? ಈ ಎರಡು ಭಿನ್ನ ರಾಶಿಗಳಿಗೆ ಡಿನಾಮಿನೇಟರ್ ಆಗುತ್ತೆ. ನೆಕ್ಸ್ಟು ಮೊದಲನೇ ಭಿನ್ನ ರಾಶಿಯ ನ್ಯೂಮರೇಟರ್ ತಗೋಬೇಕು. ನ್ಯೂಮರೇಟರ್ ಇಂಟು ಎರಡನೇ ಫ್ರಾಕ್ಷನ್ನ ಡಿನಾಮಿನೇಟರ್. ಸೊ 12 × 2 × 12 24 ಆಗುತ್ತೆ. ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು? ಎರಡನೇ ಭಿನ್ನ ರಾಶಿಯ ನ್ಯೂಮರೇಟರ್ ಇಂಟು ಮೊದಲನೇ ಭಿನ್ನ ರಾಶಿಯ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 × 4 = 20, 4 × 5 = 20, 20 ಆಗುತ್ತೆ. ಸೊ ಈಗ ಸಿಂಪ್ಲಿಫೈ ಮಾಡಿ. 24 - 20 ಎಷ್ಟಾಗುತ್ತೆ? 4. 4/60. ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಮಹೇಶ್. ಈಗ ಇಬ್ಬರ ಸ್ಯಾಕ್ರಿಫೈಸ್ ರೇಷಿಯೋ ಒಂದು ಕಡೆ ಬರ್ಕೊಳ್ಳಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ದಿನೇಶ್ ಅಂಡ್ ಮಹೇಶ್ ಇಸ್ ಈಕ್ವಲ್ ಟು ದಿನೇಶ್ ದೆಷ್ಟು 11/60. 11/60 ಈಸ್ ಟು ಮಹೇಶ್ ದೆಷ್ಟು 4/60. 4/60. ಇಲ್ಲಿ ಡಿನಾಮಿನೇಟರ್ ಏನಿದೆ ಎರಡು ಸೇಮ್ ಇದೆ, 60 60. ಇನ್ನು ಉಳಿಯೋದು 11:4. ಡಿನಾಮಿನೇಟರ್ ಬಿಟ್ರೆ 11:4 ಬರುತ್ತೆ. ಈ 11:4 ಎರಡು ಕೂಡ ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತೆ ನೋಡಿ. ಡಿವೈಡ್ ಆಗಲ್ಲ ಅಂದ್ರೆ ಇದೇ ಸಿಂಪ್ಲೆಸ್ಟ್ ಫಾರ್ಮ್, ಅಂದ್ರೆ ಇದೇ ಸರಳ ರೂಪದಲ್ಲಿರುವ ರೇಷಿಯೋ ಆಗುತ್ತೆ. ಒಂದು ವೇಳೆ ಎರಡು ಕೂಡ ಸಪೋಸ್ ಇಲ್ಲಿ ಏನಾದ್ರು 12 ಇದ್ದಿದ್ರೆ ಆಗೇನಾಗೋದು 4 1s ಇಂದ ಅಥವಾ 2 1s ಇಂದ ಡಿವೈಡ್ ಆಗೋದು. ಎಷ್ಟು ಸರಳ ರೂಪಕ್ಕಾಗುತ್ತೋ ಅಷ್ಟು ಸರಳ ರೂಪದಲ್ಲಿ ನಾವು ರೇಷಿಯೋನ ತೋರಿಸ್ಬೇಕಾಗತ್ತೆ. ಸೊ ಈಗ ಇದೇ ಫೈನಲ್ ಆನ್ಸರ್ ಆಗುತ್ತೆ. 11:4. ಉತ್ತರ ಬೇಕಿದ್ರೆ ಉತ್ತರ ಬರ್ಕೊಳ್ಳಿ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಇನ್ನೊಂದು ಪ್ರಾಬ್ಲಮ್ನ ನಾನು LCM ಮೆಥಡ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಯಾವ ಮೆಥಡ್ ಈಸಿ ಅನ್ಸುತ್ತೋ ಆ ಮೆಥಡ್ ಅನ್ನ ಫಾಲೋ ಮಾಡಿ. ಎರಡನೇ ಪ್ರಾಬ್ಲಮ್ ನೋಡೋಣ ಬನ್ನಿ. ಇಲ್ಲಿ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ಹೇಗಿದೆ? ಅನಿಲ್ ಅಂಡ್ ಸುನಿಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ 4:3. ದೇ ಅಡ್ಮಿಟ್ ಆಕಾಶ್ ಇನ್ ಟು ಪಾರ್ಟ್ನರ್ಶಿಪ್. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಅಗ್ರೀಡ್ ಅಟ್ 7:4:3 ರೆಸ್ಪೆಕ್ಟಿವ್ಲಿ. ಫೈಂಡ್ ಔಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್. ಇಲ್ಲಿ ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡೋಣ. ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ? ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಪಾರ್ಟ್ನರ್ಸ್ ಹೆಸರೇನು? ಅನಿಲ್ ಅಂಡ್ ಸುನಿಲ್. ಇವರು ಯಾವ ರೇಷಿಯೋನಲ್ಲಿ ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೋತಾ ಇದ್ರು? 4:3. ಇದನ್ನ ನಾವೇನಂತ ಕರಿತೀವಿ? ಓಲ್ಡ್ ರೇಷಿಯೋ. ಅನಿಲ್ ಮತ್ತೆ ಸುನಿಲ್ ಯಾರು? ಓಲ್ಡ್ ಪಾರ್ಟ್ನರ್. ಸೊ ಈಗ ಅನಿಲ್ ಮತ್ತೆ ಸುನಿಲ್ ಜೊತೆಗೆ ಯಾರು ಸೇರಿದ್ದಾರೆ? ಆಕಾಶ್. ಆಕಾಶ್ ಯಾರು? ಹೊಸ ಪಾರ್ಟ್ನರ್. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು? ಮೂರು ಜನರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 7:4:3 ಕೊಟ್ಟಿದ್ದಾರೆ. 7:4:3 ಏನಿದು? ನ್ಯೂ ರೇಷಿಯೋ. ಇಲ್ಲಿ ಓಲ್ಡ್ ರೇಷಿಯೋ ನಮಗೆ ಗೊತ್ತಿದೆ, ನ್ಯೂ ರೇಷಿಯೋ ನಮಗೆ ಗೊತ್ತಿದೆ. ಓಲ್ಡ್ ರೇಷಿಯೋ ನ್ಯೂ ರೇಷಿಯೋ ನಮಗೆ ಗೊತ್ತಿದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ನೋಡಿ. ಇದೇ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು
ಹಳೆಯ ರೇಷಿಯೋ ಮೈನಸ್ ಹೊಸ ರೇಷಿಯೋ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಬನ್ನಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಆಗಲೇ ಹೇಳಿದ್ದೆ ನಿಮಗೆ LCM ತೆಗೆದು ಈ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಮೊದಲ ಓಲ್ಡ್ ಪಾರ್ಟ್ನರ್ ಯಾರು? ಅನಿಲ್. ಅನಿಲ್ದು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಅನಿಲ್ದು ಓಲ್ಡ್ ರೇಷಿಯೋ ಎಷ್ಟು? 4, 4 ರೂಪಾಯಿ. ಎಷ್ಟು ರೂಪಾಯಿಯಲ್ಲಿ? ಒಟ್ಟು 7 ರೂಪಾಯಿ ಪ್ರಾಫಿಟ್ ಇದೆ, ಇವನು 4 ರೂಪಾಯಿ ತಗೋತಾನೆ. 7ರಲ್ಲಿ 4, 4/7. ಓಲ್ಡ್ ರೇಷಿಯೋ ಆದ್ಮೇಲೆ ನಾವೇನ್ ಮಾಡಬೇಕು? ಇಲ್ಲಿ ಮೈನಸ್ ಬರಿಬೇಕು. ಮೈನಸ್ ಆದ್ಮೇಲೆ ನ್ಯೂ ರೇಷಿಯೋ ಇದೆ. ನ್ಯೂ ರೇಷಿಯೋ ಎಷ್ಟು? ಅನಿಲ್ದು 7. ನ್ಯೂ ರೇಷಿಯೋ 7 ಇದೆ, ಬರ್ಕೊಳ್ಳಿ. 7 ಬೈ ಟೋಟಲ್ ಎಷ್ಟು? 7 + 3 10, 10 + 4 14, 7/14. ಸೊ ಇದು ಮೊದಲನೇ ಸ್ಟೆಪ್ ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ LCM ತೆಗೆದು ಸಿಂಪ್ಲಿಫೈ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಈಗ LCM ತಗೊಳ್ಳಿ. LCM ಯಾವ್ದಕ್ಕೆ ತಗೋಬೇಕು? ಈಗ ಈ ಡಿನಾಮಿನೇಟರ್ಗೆ LCM ತಗೊಳ್ಳಿ. 7 ಮತ್ತೆ 14ಗೆ LCM ತಗೊಳ್ಳೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಈ 2 ನಂಬರ್ ಅಥವಾ 2ರಲ್ಲಿ ಯಾವ್ದಾದ್ರು ಒಂದು ನಂಬರು ಸಣ್ಣ ಟೇಬಲ್ ಇಂದ ಡಿವೈಡ್ ಆಗೋ ತರ ಇದ್ರೆ ಆ ಟೇಬಲ್ ಇಂದ ಡಿವೈಡ್ ಮಾಡ್ಕೊಳ್ಳಿ. ನೋಡಿ 2 ಇಂದ 14 ಡಿವೈಡ್ ಆಗುತ್ತೆ, ಹಾಗಾಗಿ 2 ತಗೊಂಡಿದ್ದೀನಿ. 7 ಡಿವೈಡ್ ಆಗಲ್ಲ, 7 ಹಾಗೆ ಬರ್ಕೋತೀನಿ. 2 7s 14. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ 2 ಟೇಬಲ್ ಯಾವ 2 ನಂಬರ್ ಯಾವ ಟೇಬಲ್ ಇಂದ ಡಿವೈಡ್ ಆಗುತ್ತೆ? 2 ಇಂದ ಆಗಲ್ಲ, 3 ಇಂದ ಆಗಲ್ಲ, 4 ಇಂದ ಆಗಲ್ಲ, 5 6 ಆಗಲ್ಲ, 7 ಇಂದ ಆಗುತ್ತೆ. 7 1s 7, 7 1s 7. ಸೊ ಈಗ LCM ಏನಾಗುತ್ತೆ? 2 × 7 × 1 × 1 ಆಗುತ್ತೆ. ಅಂದ್ರೆ 2 7s 14, 14 1s 14, 14 1s 14. 14 ಏನಾಗುತ್ತೆ? LCM ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ 14 ಬರ್ಕೋಬೇಕು. ನೆಕ್ಸ್ಟ್ ಮೊದಲನೇ ಫ್ರಾಕ್ಷನ್ ಇದೆಯಲ್ವಾ, ಮೊದಲನೇ ಫ್ರಾಕ್ಷನ್ ನ ತಗೋಬೇಕು. ಮೊದಲನೇ ಫ್ರಾಕ್ಷನ್ 4/7 ಇಂಟು LCM 14 ಅಥವಾ ಡಿನಾಮಿನೇಟರ್ 14. ಈಗ 7 1s 7, 7 2s 14 ಆಗುತ್ತೆ. 4 2s 8 ಆಗುತ್ತೆ. ಇಲ್ಲಿ ಏನಾಗುತ್ತೆ? ಇಲ್ಲಿ 8 ಬರುತ್ತೆ. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ಎರಡನೇ ಫ್ರಾಕ್ಷನ್ ಇದೆಯಲ್ವಾ, ಎರಡನೇ ಫ್ರಾಕ್ಷನ್ ತಗೊಳ್ಳಿ. 7/14 ಇಂಟು LCM 14 ಅಥವಾ ಡಿನಾಮಿನೇಟರ್ 14. ಸೊ ಈಗ 14 1s 14, 7 1s 7, 7 ಇಲ್ಲಿ ಬರ್ಕೊಳ್ಳಿ. 8ರಲ್ಲಿ 7 ಹೋದ್ರೆ 1 ಆಗುತ್ತೆ. 1/14. ಸೊ ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅನಿಲ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಸುನಿಲ್ ಕ್ಯಾಲ್ಕುಲೇಟ್ ಮಾಡೋಣ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಸುನಿಲ್ ನೋಡಿ, ಫಾರ್ಮುಲಾ ಏನು? ಸ್ಯಾಕ್ರಿಫೈಸ್ ರೇಷ್ಗೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಆಗುತ್ತೆ. ಸುನಿಲ್ದು ಓಲ್ಡ್ ರೇಷಿಯೋ ಎಷ್ಟು ನೋಡಿ? ಸುನಿಲ್ದು ಓಲ್ಡ್ ರೇಷಿಯೋ 3. 3/7 ನೋಡಿ. ಟೋಟಲ್ ಎಷ್ಟು? 7 ಇದೆ. 3/7 ಮೈನಸ್ ನ್ಯೂ ರೇಷಿಯೋ ಎಷ್ಟು ಸುನಿಲ್ದು? ನೋಡಿ, ಸುನಿಲ್ದು ನ್ಯೂ ರೇಷಿಯೋ 4, 4/12 ಸಾರಿ 4/14, 4 ಟೋಟಲ್ 14. ಸೊ ಈಗ 7 ಮತ್ತೆ 14ಗೆ LCM ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. LCM ಏನು? 14 ಆಗುತ್ತೆ. ಡಿನಾಮಿನೇಟರ್ 14 ಬರ್ಕೊಳ್ಳಿ. ಮೊದಲನೇ ಫ್ರಾಕ್ಷನ್ ತಗೊಳ್ಳಿ. ಮೊದಲನೇ ಫ್ರಾಕ್ಷನ್ ಎಷ್ಟು? 3/7 ಇಂಟು ಡಿನಾಮಿನೇಟರ್ 14. 7 1s 7, 7 2s 14, 3 2s 6. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 4/14 ಇಂಟು LCM 14. 14 1s 14, 4 1s 4. ಸೊ ಈಗ 6 - 4 ಏನಾಗುತ್ತೆ? 2 ಆಗುತ್ತೆ. 2/14. ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಸುನಿಲ್. ಈಗ ಇಬ್ಬರದ ಸ್ಯಾಕ್ರಿಫೈಸ್ ರೇಷಿಯೋ ಬರ್ಕೊಳ್ಳಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅನಿಲ್ ಅಂಡ್ ಸುನಿಲ್ ಇಸ್ ಈಕ್ವಲ್ ಟು ಅನಿಲ್ದೆಷ್ಟು 1/14 ಇಷ್ಟು ಸುನಿಲ್ದೆಷ್ಟು 2/14. ಡಿನಾಮಿನೇಟರ್ ಸೇಮ್ ಇದೆ, ಹಾಗಾಗಿ ಡಿನಾಮಿನೇಟರ್ ತೆಗೆದ್ರೆ ನಮ್ಗೆ ಏನ್ ಬರುತ್ತೆ? 1:2 ಬರುತ್ತೆ. ಸೊ ಇದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲೇ ಇದೆ. ಇದು ಆನ್ಸರ್ ಆಗುತ್ತೆ. ಇದು LCM ತೆಗೆದು ಮಾಡುವ ಪ್ರಾಬ್ಲಮ್. ಉತ್ತರ ಬೇಕಿದೆ ಬರ್ಕೊಳ್ಳಿ. ಮತ್ತೆ ಇದೇ ಪ್ರಾಬ್ಲಮ್ನ ಫಸ್ಟ್ ಹೇಳ್ಕೊಟ್ನಲ್ಲ, ಆ ಮೆಥಡ್ ಅಲ್ಲೂ ಟ್ರೈ ಮಾಡಿ, ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ
ಮತ್ತೆ ನಮ್ಮ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.